ಮಹಾರಾಜ, ಇಂದು ವಿಜಯನಗರದ ರಾಜ್ಯದ ಇತಿಹಾಸದಲ್ಲಿ ಒಂದು ವಿಶೇಷ ದಿವಸ. ಇಂದು ಮೊದಲ ಬಾರಿ ಹೀಗಾಗುತ್ತಿದೆ. ಮಹಾರಾಜ ಕೃಷ್ಣದೇವರಾಯರ ನ್ಯಾಯ ಪ್ರಣಾಳಿಕೆಯಲ್ಲಿ ಕೆಲವರಿಗೆ ಸಂದೇಹವಾಗಿದೆ. ಆದ್ದರಿಂದ ಮಹಾರಾಜರಿಗೆ ಇದನ್ನು ತಿಳಿಸಬೇಕಾಗಿದೆ. ಪಂಡಿತ ರಾಮಕೃಷ್ಣರು ನೀಡಿರುವ ಪರಾಮರ್ಶೆಯಲ್ಲಿ ಜನರ ನಂಬಿಕೆ ಕಡಿಮೆಯಾಗುತ್ತಿದೆ. ಇಂದು ಈ ದರ್ಬಾರಿನಲ್ಲಿ ಕುಟುಂಬ ನ್ಯಾಯಾಲಯದ ವ್ಯವಸ್ಥೆ ಮಾಡಲಾಗಿದೆ. ಪಂಡಿತ ರಾಮಕೃಷ್ಣ ಮತ್ತು ಕಲ್ಲೂರಿ ದಿನಕರ ಅವರ ಸಮಕ್ಷ ಪ್ರಕರಣ ಪ್ರಸ್ತುತಪಡಿಸಲಾಗುವುದು. ಅದರ ಮೇಲೆ ಇಬ್ಬರು ತಮ್ಮ ತಮ್ಮ ಪರಾಮರ್ಶೆ ನೀಡುತ್ತಾರೆ. ಅದರ ನಂತರ ಮಹಾರಾಜರು ಸ್ವಯಂ ಈ ನಿರ್ಣಯ ತೆಗೆದುಕೊಳ್ಳುತ್ತಾರೆ, ಯಾರ ಪರಾಮರ್ಶೆ ನ್ಯಾಯಪೂರ್ಣವೆಂದು. ಅಂತ್ಯದಲ್ಲಿ ಯಾರ ಅಧಿಕ ಪರಾಮರ್ಶೆ ನ್ಯಾಯದ ಪರವಾಗಿರುತ್ತದೋ ಅವರನ್ನು ವಿಜೇತರೆಂದು ಘೋಷಿಸಲಾಗುವುದು. ಉಚಿತವಿದೆ ಮಹಾರಾಜ, ನಾವು ಪಂಡಿತ ರಾಮಕೃಷ್ಣ ಹಾಗೂ ಕಲ್ಲೂರಿ ದಿನಕರರನ್ನ ಪ್ರಸ್ತುತಪಡಿಸಲು ಅನುಮತಿ ಕೋರುತ್ತೇವೆ. ಅನುಮತಿ ಇದೆ ಮಂತ್ರಿವರ್ಯ. ಪಂಡಿತ ರಾಮಕೃಷ್ಣ ಮತ್ತವರ ಪ್ರತಿಸ್ಪರ್ಧಿ ಪಂಡಿತ ಕಲ್ಲೂರಿನ ದಿನಕರರು ಸಭೆಗೆ ಆಗಮಿಸುತ್ತಿದ್ದಾರೆ. ಗುರುಜಿ, ಇಂದು ನೀವು ಅತ್ಯಂತ ಪ್ರಸನ್ನರಾಗುತ್ತೀರಾ. ಇವತ್ತು ಈ ಸಭೆಯಲ್ಲಿ ಮಹಾರಾಜರ ಎದುರು ಪಂಡಿತ ರಾಮಕೃಷ್ಣರ ಗೌರವಕ್ಕೆ ಶೀಘ್ರದಲ್ಲಿ ಧಕ್ಕೆ ಉಂಟಾಗಲಿದೆ ಗುರುಜಿ. ಮಹಾರಾಜ, ಮೊದಲನೇ ಪ್ರಕರಣ ಪ್ರಸ್ತುತಪಡಿಸಲು ಅನುಮತಿ ಕೋರುತ್ತೇವೆ. ಅನುಮತಿ ಇದೆ ಮಂತ್ರಿವರ್ಯ. ಉಷಾ ರೆಡ್ಡಿ ಮತ್ತು ಚಿನ್ನಸ್ವಾಮಿ ರೆಡ್ಡಿ ದರ್ಬಾರಿಗೆ ಬರಬೇಕು. ಮಹಾರಾಜ, ಉಷಾರೆಡ್ಡಿ ಕಥನವೇನೆಂದರೆ ಇವರ ಪತಿ ಈಕೆಗೆ ದ್ರೋಹ ಮಾಡಿ ವಿವಾಹವಾಗಿದ್ದಾರೆ. ಯಾವ ಪ್ರಕಾರದ ದ್ರೋಹ ಸ್ಪಷ್ಟಪಡಿಸಿ ಉಷಾದೇವಿ. ಮಹಾರಾಜ, ವಿವಾಹದ ನಂತರ ನಮಗೆ ತಿಳಿಯಿತು ನನ್ನ ಪತಿ ಬೋಳನೆಂದು. ಅವರ ತಲೆಯಲ್ಲಿ ಕೂದಲಿಲ್ಲ. ವಿವಾಹದಲ್ಲಿ ಅವ್ರ ತಲೆ ಮೇಲೆ ಪೇಟ ಧರಿಸಿ ಉಪಸ್ಥಿತರಾಗಿದ್ದರು. ಆದ್ದರಿಂದ ಯಾರಿಗೂ ತಿಳಿಯಲೇ ಇಲ್ಲ ಇವರು ಬೋಳರೆಂದು. ಮಹಾರಾಜ, ನನಗೆ ಈ ಬೋಳ ತಲೆಯ ಪತಿ ಸ್ವೀಕಾರವಿಲ್ಲ. ಲೋಮಣಿ, ಈ ಸಮಸ್ಯೆ ನಮ್ಮ ಪರಮ ಪೂಜ್ಯ ಗುರುಮಾತೆದು ಕೂಡ ಇದೆ. ವರ್ಣಮಾಲ ನಮ್ಮನ್ನು ತಮ್ಮ ಸ್ವಾಮಿಯನ್ನು ಈಶ್ವರನೆಂದು ಭಾವಿಸುತ್ತಾಳೆ. ಈಗ ಈಶ್ವರನ ತಲೆಯಲ್ಲಿ ಕೂದಲಿರ್ಲಿ ಇಲ್ಲದಿರ್ಲಿ ಏನು ವ್ಯತ್ಯಾಸವಿದೆ? ಕಲ್ಲೂರಿ ದಿನಕರರೇ, ಹೇಳಿ, ಈ ವಿಷಯದಲ್ಲಿ ನಿಮ್ಮದೇನು ಪರಾಮರ್ಶೆ? ಪತಿ ಪತ್ನಿಗೆ ದ್ರೋಹ ಮಾಡಿ ಮದುವೆ ಆಗಿದ್ದಾರೆ. ತಲೆಯಲ್ಲಿ ಪೇಟ ಧರಿಸಿ ಸತ್ಯವನ್ನ ಬಚ್ಚಿಟ್ಟಿದ್ದಾರೆ. ಎಲ್ಲರನ್ನ ಭ್ರಮೆಯಲ್ಲಿರಿಸಿದ್ರು. ಪತ್ನಿಗೆ ಅಧಿಕಾರವಿದೆ ಈತನನ್ನ ಬಿಡುವುದಕ್ಕೆ. ಮಹಾರಾಜ ಕಲ್ಲೂರಿ ದಿನಕರರ ಕಥನ ಸತ್ಯವೇ. ಒಬ್ಬರಿಗೆ ಮೋಸ ಮಾಡುವುದು, ಅತಿ ಆಸೆಗೂ ಅಧಿಕ ದೊಡ್ಡ ಅಪರಾಧ. ಏನ್ ಗುರುಜಿ, ನೀವು ವರ್ಷಗಟ್ಟಲೆಯಿಂದ ಇದನ್ನೇ ಮಾಡ್ತಾ ಬಂದಿದ್ದೀರಿ. ಅದಕ್ಕೇನು? ಪಂಡಿತ ರಾಮಕೃಷ್ಣ, ನೀವು ಹೇಳಿ, ಈ ವಿಷಯಕ್ಕೆ ನಿಮ್ಮ ಕಥನವೇನಿದೆ? ಮಹಾರಾಜ, ಒಂದ್ ವೇಳೆ ಎಲ್ಲದರಲ್ಲೂ ಇದೇ ವಿಚಾರವಾದ್ರೆ ಈ ರಾಜ್ಯದ ಎಲ್ಲಾ ಪಂಡಿತರು ಅವಿವಾಹಿತರಾಗ್ತಾರೆ. ಯಾವ ಸ್ತ್ರೀ ಕೂಡ ಅವರನ್ನ ವಿವಾಹವಾಗುವುದೇ ಇಲ್ಲ. ಮಹಾರಾಜ, ತಲೆಯ ಮೇಲೇನಿದೆ ಅದು ಮಹತ್ವಪೂರ್ಣವಲ್ಲ, ತಲೆಯ ಒಳಗೇನಿದೆಯೋ ಅದು ಮಹತ್ವಪೂರ್ಣ. ಧಣಿ, ಈ ಲೆಕ್ಕಾಚಾರದ ಪ್ರಕಾರ ನಮ್ ಗುರೂಜಿಗೆ ವಿವಾಹನೇ ಆಗ್ತಿರ್ಲಿಲ್ಲ ಅಲ್ವಾ? ಖಂಡಿತ. ಯಾಕೆಂದ್ರೆ ಬೋಳ್ ತಲೆ ಒಳಗೂ ಏನಿಲ್ಲ, ಹೊರಗೂ ಏನೂ ಇಲ್ಲ. ಮತ್ತೆ ಮನುಷ್ಯನಿಗೆ ಅವನ ಕರ್ಮ ಅವನ ವಿಚಾರದಿಂದ ತೀರ್ಮಾನಿಸಬೇಕು. ಏನು ಬಾಹ್ಯ ಸೌಂದರ್ಯ ಮನುಷ್ಯನ ಆಚರಣೆ ಅವನ ಸ್ವಭಾವಕ್ಕಿಂತ ಅಧಿಕ ಮಹತ್ವಪೂರ್ಣವಾಗಿರುತ್ತಾ? ಮಹಾರಾಜ, ಒಂದ್ ವೇಳೆ ಸೌಂದರ್ಯವೇ ಎಲ್ಲವಾದ್ರೆ ನಿಮ್ಮಂಥ ಸುಂದರ ಸಂಸ್ಕಾರಿ ವರ್ಚಸ್ಸಿನ ವ್ಯಕ್ತಿಯ ಅತಿರಿಕ್ತ ಯಾವುದೇ ಸಾಧಾರಣ ವ್ಯಕ್ತಿಯ ವಿವಾಹ ಸಂಭವವೇ ಆಗ್ತಿರ್ಲಿಲ್ಲ. ಮತ್ತು ಈ ಕಥನ ಕೂಡ ಸತ್ಯವಲ್ಲ ಮಹಾರಾಜ. ಒಬ್ಬ ಬೋಳು ತಲೆಯ ಪತಿಯ ಪತ್ನಿ ಪ್ರಸನ್ನರಾಗಿರೋದಿಲ್ಲ ಅಂತ ನಾನು ಅದನ್ನ ಪ್ರಮಾಣ ಪಡಿಸ್ತೇನೆ. ನಮ್ಮ ಮಂತ್ರಿವರಿಯ ತಿಮ್ಮರಸು ಮತ್ತು ಗುರುವರಿಯ ತಥಾಚಾರ್ಯರನ್ನೇ ನೋಡಿ, ಏನು ಅವರ ಪತ್ನಿಯರು ಅವರೊಂದಿಗೆ ಪ್ರಸನ್ನರಿಲ್ಲವೇ? ಇದು ಸತ್ಯ ಮಹಾರಾಜ. ಏನು ಸತ್ಯ? ನಮ್ಮ ಪತ್ನಿ ಪ್ರಸನ್ನರಿಲ್ಲವೇ? ನಮ್ಮ ಪತ್ನಿ ಪ್ರಸನ್ನರು. ನಮ್ಮ ಪತ್ನಿ ಕೂಡ ಮಹಾರಾಜ. ನಾವು ನಮ್ಮ ಪತ್ನಿಯ ಹೃದಯದಲ್ಲಿ ನೆಲೆಸಿದ್ದೇವೆ. ಗುರುವರ್ಯ, ಪತ್ನಿ ಪತಿಯ ಹೃದಯದಲ್ಲಿ ನೆಲೆಸಿದ್ರೆ ಆಗ್ಲೇ ಪತ್ನಿ ಸದಾ ಪ್ರಸನ್ನಳಾಗಿರ್ತಾಳೆ. ನಾವು ಕೂಡ ಅದನ್ನೇ ಹೇಳ್ತಿದ್ದೇವೆ. ನಾವು ಸಾವಿರ ಬಾರಿ ಹೇಳ್ತೇವೆ, ನಮ್ಮ ಪತ್ನಿ ವರುಣಮಾಲ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ. ಮಹಾರಾಜ ರಾಮಕೃಷ್ಣರು ಎಲ್ಲರನ್ನ ಮುಖ್ಯ ಚರ್ಚೆಯಿಂದ ದಾರಿ ತಪ್ಪಿಸ್ತಿದ್ದಾರೆ. ಮುಖ್ಯ ವಿಷಯವೇನೆಂದ್ರೆ, ಚಿನ್ನಸ್ವಾಮಿ ತನ್ನ ಪತ್ನಿಯನ್ನ ಭ್ರಮೆಗೊಳಿಸಿ
ಅವರಿಗೆ ದ್ರೋಹ ಮಾಡಿ ಮದುವೆ ಆಗಿದ್ದಾರೆ. ಅವರು ಬೋಳಿದ್ದರು, ಸತ್ಯಕ್ಕೆ ಮುಚ್ಚಿಟ್ಟಿದ್ದರು. ಅವರು ಸತ್ಯವೇಕೆ ಹೇಳಲಿಲ್ಲ? ಯಾವ ವಿವಾಹವು ಅಸತ್ಯದ ಮೇಲೆ ನಿಂತಿಹುದೋ ಆ ವಿವಾಹ ಮಾನ್ಯವಲ್ಲ. ಮಹಾರಾಜ, ಪತ್ನಿ ಪ್ರೇಮ ಮತ್ತು ಒಳ್ಳೆಯ ವಿಚಾರದಿಂದಲೇ ಪತಿಯನ್ನ ಪರೀಕ್ಷಿಸಬೇಕು, ಅವನ ಬಾಹ್ಯ ಸೌಂದರ್ಯದಿಂದಲ್ಲ. ಮಹಾರಾಜ, ನನ್ನ ವಿಚಾರದ ಪ್ರಕಾರ ಇದನ್ನು ಭಂಗಗೊಳಿಸುವ ಸ್ಥಾನದಲ್ಲಿ ಈ ವಿವಾಹಕ್ಕೆ ಮತ್ತೊಂದು ಅವಕಾಶ ಕೊಡಬೇಕು. ಇದರಿಂದ ಪತಿಯ ವಾಸ್ತವಿಕ ಸೌಂದರ್ಯವನ್ನು ಪರೀಕ್ಷಿಸಲಿ. ನಿಮ್ಮಿಬ್ಬರ ಕಥನದಲ್ಲಿ ನಮಗೆ ಸತ್ಯತೆ ಪ್ರತೀತಿಯಾಗುತ್ತಿದೆ. ನಿಮ್ಮಿಬ್ಬರ ತರ್ಕದಿಂದ ನಾವು ಅತ್ಯಂತ ಪ್ರಭಾವಿತರು. ವಿವಾಹ ನಮ್ಮೆಲ್ಲರ ಜೀವನದ ಒಂದು ಅತ್ಯಂತ ಮಹತ್ವಪೂರ್ಣ ಘಟ್ಟವಾಗಿದೆ. ಅದನ್ನು ಈ ಪ್ರಕಾರ ಮತ್ತು ಇಷ್ಟು ಸುಲಭವಾಗಿ ಮುರಿಯುವುದಂತೂ ಅನುಚಿತವಾಗುತ್ತದೆ. ನಾವು ನಿಮ್ಮಿಬ್ಬರಲ್ಲಿ ಈ ಆಗ್ರಹವಂತೂ ಮಾಡಲಾಗುವುದಿಲ್ಲ, ನೀವಿಬ್ಬರು ನಿಮ್ಮ ವಿವಾಹದ ಜೀವನ ಕಳೆಯಿರಿ ಎಂದು. ಏಕೆಂದರೆ ಅದು ನಿಮ್ಮಿಬ್ಬರ ವ್ಯಕ್ತಿಗತ ಪ್ರಸಂಗ. ನಾವು ಈ ಸಲಹೆ ಅವಶ್ಯ ನೀಡ ಬಯಸುತ್ತೇವೆ. ಈ ವಿವಾಹಕ್ಕೆ ಮತ್ತೊಂದು ಅವಕಾಶ ಕಲ್ಪಿಸಿಕೊಡಬೇಕು. ನೀವು ಪರಿವಾರದ ವರಿಷ್ಠ ಜನರೊಂದಿಗೆ ಕೆಲ ಸಮಯ ಕಳೆಯಿರಿ. ಅದರ ನಂತರ ನೋಡಿ, ಬಹುಶಃ ನೀವು ಒಬ್ಬರಿನ್ನೊಬ್ಬರನ್ನು ಅರಿತುಕೊಳ್ಳಬಹುದು, ಒಬ್ಬರಿನ್ನೊಬ್ಬರನ್ನು ಪ್ರೇಮಿಸಬಹುದು. ಅದರ ನಂತರವೂ ಕೂಡ ಅನಿಸಿದರೆ ನಿಮಗೆ ದ್ರೋಹವಾಗಿದೆ ಎಂದು ನಿಮಗೆ ನ್ಯಾಯ ಅವಶ್ಯ ಸಿಗುತ್ತದೆ ದೇವಿ. ಈ ಪ್ರಕರಣ ಇಲ್ಲಿಯೇ ಸಮಾಪ್ತಿಯಾಗುತ್ತದೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಂತ್ರಿವರ್ಯರೇ, ಮಹಾರಾಜ, ಈ ಪ್ರಕರಣಕ್ಕೆ ಕಲ್ಲೂರಿ ದಿನಕರರು ಹಾಗೂ ಪಂಡಿತ ರಾಮಕೃಷ್ಣ ಇಬ್ಬರಿಗೂ ಒಂದೊಂದು ಅಂಕ ಪ್ರದಾನ ಮಾಡಿ. ನಿಮ್ಮ ಆಜ್ಞೆ ಮಹಾರಾಜ. ಈಗ ಎರಡನೇ ಪ್ರಕರಣ ಮಹಾರಾಜ. ದೇವಿ ವರುಣಮಾಲರನ್ನ ಪ್ರಸ್ತುತಪಡಿಸಿ. ವರ್ಣಮಾಲ? ಇನ್ಯಾವ ವರ್ಣಮಾಲ ಇದ್ದಾರೆ ವಿಜಯನಗರದಲ್ಲಿ? ನಮ್ಮಾಕಿಂತೂ ಆಗಲು ಸಾಧ್ಯವೇ ಇಲ್ಲ. ನೋಡಿ ಗುರುಜಿ, ಕೊನೆಗೂ ನಮ್ಮ ಗುರುಮಾತಿಗೆ ಬುದ್ಧಿ ಬಂದೇ ಬಿಡ್ತು. ನೀವು ಗುರುಮಾತೆಗೆ ಅವಶ್ಯ ಕಪಟ ನುಡ್ತಿದ್ದೀರಿ ಗುರುಜಿ, ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಗುರುಜಿ, ಈಗ ನಿಮ್ಮ ಗೌರವ ಮಣ್ಣಾಗೋಗುತ್ತೆ, ಕಚ್ಚೆ ಉದ್ರಾಗುತ್ತೆ. ಪ್ರಣಾಮ ಸ್ವಾಮಿ. ಸರಿ ಸರಿ. ಇದೇನು? ಚಾಕುನೆ ನಾವು ನೋಡ್ತಿದೀವಿ, ಆದ್ರೆ ಏನ್ ಮಾಡಬೇಕು? ಇದರಿಂದ ನೀವು ನಮ್ಮ ವಧೆ ಮಾಡಿ ಸ್ವಾಮಿ. ನಾವು ಈ ತೆರೆದ ದರ್ಬಾರಿನಲ್ಲಿ ಏನು ಹೇಳಲು ಹೋಗುತ್ತಿದ್ದೆವೋ ಅದರ ನಂತರ ನಮ್ಮ ಜೀವನಕ್ಕೆ ಯಾವುದೇ ಅರ್ಥವಿಲ್ಲ. ನಾವು ನಿಮ್ಮ ವಧೆ ಏಕೆ ಮಾಡಬೇಕು? ನಾವು ನಿಮ್ಮ ವಧೆಯನ್ನು ಏಕೆ ಮಾಡ ಬಯಸುತ್ತೀವಿ? ನೀವು ನಮ್ಮಲ್ಲಿ ದಯ ತೋರಿಸ್ಬಿಡಿ, ಮಾಡಿ ನಮ್ಮ ವಧೆ. ಗುರುಮಾತೆ, ಶಾಂತರಾಗಿ ನೀವು ಮತ್ತು ನಮಗೆ ಹೇಳಿ, ಏನು ಕಷ್ಟ ನಿಮ್ಮದು? ನೀವು ಗುರುವರ್ಯರಿಂದ ಇಷ್ಟು ವಿಚಿತ್ರ ಆಗ್ರಹ ಏಕೆ ಮಾಡುತ್ತಿದ್ದೀರಿ? ಮಹಾರಾಜ, ಶಿವನ ಪವಿತ್ರ ಪಾದದ ಬಳಿ ನಾವು ಪ್ರಭುವಿಗೆ ಹಾಲಿನಿಂದ ಅಭಿಷೇಕ ಮಾಡ ಬಯಸಿದ್ದೇವೆ. ಸಮಸ್ತ ಜನಸಮೂಹದ ಸಮಕ್ಷ ಎಲ್ಲರೂ ಆ ಮಹಾ ಅಭಿಷೇಕವನ್ನು ನೋಡಬೇಕು ಮತ್ತು ಸ್ವಾಮಿ ಆಶೀರ್ವಾದ ಲಭಿಸಬೇಕು. ಆದ್ರೆ ಇವರು ನಮಗೆ ಅನುಮತಿಯೇ ನೀಡುತ್ತಿಲ್ಲ. ಮಹಾರಾಜ, ನಾವಿದಕ್ಕೆ ಅನುಮತಿ ಹೇಗೆ ಕೊಡಬಲ್ಲೆವು? ಸಮಸ್ತ ಪ್ರಜೆಗಳ ಸಮಕ್ಷ ಅದು ಅಲ್ಪ ವಸ್ತ್ರದಲ್ಲಿ ನಮ್ಮ ಪ್ರದರ್ಶನ ಇಲ್ಲ ಇಲ್ಲ ಇಲ್ಲ, ಇದು ಅನುಚಿತ ಮಹಾರಾಜ. ಮಹಾರಾಜ, ನಾವು ನಮ್ಮ ಸ್ವಾಮಿಯಲ್ಲಿ ಇದನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ, ಆದ್ರೆ ಇವರು ಕೇಳ್ತಾನೇ ಇಲ್ಲ. ಈಗ ನೀವೇ ನನಗೆ ಸಹಾಯ ಮಾಡಬೇಕು. ಅವಶ್ಯ ಗುರುಮಾತೆ. ಕಲ್ಲೂರಿ ದಿನಕರರೇ, ಗುರುಮಾತೆಯ ಈ ಇಚ್ಛೆಯ ಆಧಾರದ ಮೇಲೆ ನೀವೇನು ಪರಾಮರ್ಶೆ ನೀಡುತ್ತೀರಾ? ಇದೆಂತಹ ಪರಿಹಾಸ್ಯವಾಗುತ್ತಿದೆ ದರ್ಬಾರಿನಲ್ಲಿ ಮಹಾರಾಜ. ಅಭಿಷೇಕ ಕೇವಲ ಮಹಾದೇವ ಶಿವಲಿಂಗಕ್ಕಾಗುತ್ತದೆ. ಮನುಷ್ಯನಿಗೆ ಅಭಿಷೇಕ ಅರ್ಥಾತ್ ಈಶ್ವರನ ಪರಿಹಾಸ್ಯ. ಇದು ಅಸಂಭವ. ಪಂಡಿತ ರಾಮಕೃಷ್ಣ, ಏನು ನಿಮಗೂ ಇದು ಅಸಂಭವವೆನಿಸುವುದೇ? ಇಲ್ಲ ಮಹಾರಾಜ, ನಾವೆಲ್ಲರೂ ಗುರುಮಾತೆಯ ಈ ಮನೋಭಾವನೆಗೆ ಪರಿಚಿತರು. ನಾವು ತಿಳಿದಿದ್ದೇವೆ, ಅವರು ಗುರುದೇವರನ್ನ ತನ್ನ ಈಶ್ವರನೆಂದು ನಂಬಿದ್ದಾರೆ.
ಇವರ ತಲೆಯಿಂದ ಹಿಡಿದು ಇವರ ಚರಣ ಪಾದುಕೆಯವರೆಗೂ ಇವರನ್ನ ಶಿವಲಿಂಗದ ರೂಪದಲ್ಲೇ ಕಾಣ್ತಾರೆ ಮತ್ತು ಅವರನ್ನು ಪಾರ್ವತಿ ರೂಪದಲ್ಲಿ. ಒಂದು ವೇಳೆ ತನ್ನ ಸ್ವಾಮಿಯ ಅಭಿಷೇಕ ಮಾಡಬಯಸಿದ್ರೆ ಇದರಲ್ಲಿ ಈಶ್ವರನಿಗೆ ಅಪಮಾನ ಹೇಗೆ ಮಾಡದಂತೆ? ನನ್ನ ವಿಚಾರದ ಪ್ರಕಾರ ಇವರಿಗೆ ಅವಶ್ಯ ಅನುಮತಿ ನೀಡಬೇಕು. ಮಹಾರಾಜ, ನಮಗೆ ಆ ರೀತಿ ಯಾವುದೇ ಅಭಿಲಾಷೆ ಇಲ್ಲ. ಅದು ಎಲ್ಲರ ಸಮಕ್ಷ, ಅದು ಸಾರ್ವಜನಿಕ ರೂಪದಲ್ಲಿ, ಅದು ಅಲ್ಪ ವಸ್ತ್ರದಲ್ಲಿ. ಇಲ್ಲ 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 ಇಲ್ಲ. ಹರಿಲಿ ಉದಿಯನ್ ಬಟ್ಟೆ. ಇಂಥ ಭಯಾನಕ ದೃಶ್ಯ ನೋಡಕ್ಕೆ ಯಾವ ಪ್ರಜೆಗಳಂತೂ ಬರೋದೇ ಇಲ್ಲ. ಮನುಷ್ಯನಿಗೆ ಅಭಿಷೇಕ ಘೋರ ಪಾಪ. ನಾನು ಒಪ್ತೇನೆ, ಮನುಷ್ಯನಿಗೆ ಅಭಿಷೇಕ ಇರೋದಿಲ್ಲ. ಹಾಗಾದ್ರೆ ಸರಿ, ಈ ಸಮಸ್ಯೆಗೂ ನನ್ನ ಹತ್ರ ಒಂದು ಉಪಾಯ ಇದೆ. ಸರ್ವಪ್ರಥಮ ಒಂದು ಉಚಿತ ಸ್ಥಾನವನ್ನು ಸಜ್ಜುಗೊಳಿಸಿ ಅಲ್ಲಿ ಗುರುವರ್ಯರನ್ನು ಕೂರಿಸಿ ಅವರ ಸಮಕ್ಷ ಒಂದು ಶಿವಲಿಂಗದ ಸ್ಥಾಪನೆ ಮಾಡಿ ಗುರುಮಾತೆಯೇ ಆ ಶಿವಲಿಂಗವನ್ನು ತನ್ನ ಪತಿ ಪರಮೇಶ್ವರ ಪ್ರತಿರೂಪವೆಂದು ತಿಳಿದು ಅದರ ಅಭಿಷೇಕವಂತೂ ಮಾಡಬಹುದಲ್ಲವೇ? ಅಭಿಷೇಕದ ನಂತರ ಜಲದ ಕೆಲ ಹನಿಗಳು ಗುರುವರ್ಯರ ಮೇಲೂ ಬೀಳುತ್ತೆ. ಈ ಪ್ರಕಾರ ಗುರುಮಾತೆಯ ಆಸೆಯೂ ಪೂರ್ಣವಾಗುತ್ತೆ ಮತ್ತು ಈಶ್ವರನಿಗೆ ಅಪಮಾನ ಮಾಡಿದ ಯಾವ ಪ್ರಸಂಗವೂ ಇರೋದಿಲ್ಲ. ಮಹಾರಾಜ, ಇದು ಆಗಬಹುದು. ಈಗ ಬರೋದಾದ್ರೆ ಅಭಿಷೇಕದ ಸ್ಥಾನದ ಬಗ್ಗೆ. ಅದು ಯಾವುದಾದ್ರೂ ಮಂದಿರದಲ್ಲೇ ಆಗ್ಬೇಕು. ಏನು ಗುರುಮಾತೆ, ಯಾವ ಮಂದಿರ ನಿಮಗೆ ಉಪಯುಕ್ತವಾಗಿರುತ್ತೆ? ನಮಗೆ ಅದೇ ಸ್ಥಾನ ಮಂದಿರವಿದ್ದಂತೆ, ಎಲ್ಲಿ ನಮ್ಮ ಸ್ವಾಮಿ ವಾಸವಿರುತ್ತಾರೋ. ಅರ್ಥಾತ್ ನಿಮ್ಮ ಮನೆ? ಹೌದು ಮಹಾರಾಜ, ನಿರ್ಧಾರವಾಯಿತು. ಈ ಅಭಿಷೇಕ ಗುರುವರ್ಯರ ಮನೆಯಲ್ಲೇ ಆಗುತ್ತದೆ. ಉಚಿತವಿದೆ. ನಿಮ್ಮ ಪರಾಮರ್ಶೆ ನಮಗೆ ಸ್ವೀಕಾರವಿದೆ. ಅದ್ಭುತ ಅದ್ಭುತ. ಹಾಗಾದ್ರೆ ಉಪಾಯ ಸಿಕ್ಕಾಯ್ತು. ಗುರುಮಾತೆಯು ಖುಷಿ, ಮತ್ತೆ ಗುರುವರ್ಯರು ಕೂಡ ಒಪ್ಪಿದ್ದಾರೆ. ಮಂತ್ರಿವರ್ಯ, ಈ ಪ್ರಕಾರ ರಾಮಕೃಷ್ಣರದ್ದಾಗಿರುತ್ತದೆ 2 ಅಂಕ ಮತ್ತು ಕಲ್ಲೂರಿ ಮಹೋದಯರದ್ದು 1. ರಾಮಕೃಷ್ಣ, ಈ ಬಾರಿ ನಾನು ನಿನ್ನನ್ನು ವಿಜಯಶಾಲಿಯಾಗಲು ಬಿಡುವುದಿಲ್ಲ. ಇಲ್ಲಿ ಬನ್ನಿ. ಹೇಳಿ ಸ್ವಾಮಿ. ಇದೆಲ್ಲವನ್ನು ದರ್ಬಾರಿಗೆ ತರುವ ಅವಶ್ಯಕತೆ ಏನಿತ್ತು? ನಮ್ಮನ್ನು ಕ್ಷಮಿಸಿ ಬಿಡಿ ಸ್ವಾಮಿ. ನಮ್ಮ ಭಾವನೆಯ ಪ್ರವಾಹ ತೀವ್ರವಾಗಿತ್ತು. ಗುರುವರ್ಯ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಒಂದೊಂದ್ಸಲ ಹಾಗಾಗತ್ತೆ. ನಮ್ಮ ಪರಿವಾರದಂತೆ ನಿಮ್ಮ ಪರಿವಾರ ಕೂಡ ಈ ರೀತಿ ಸಮಸ್ಯೆ ಹೊತ್ಕೊಂಡು ದರ್ಬಾರಿಗೆ ಬಂದಾಗ ನಿಮ್ಮ ಪರಾಮರ್ಶೆ ನೀಡಿ ಪಂಡಿತ ರಾಮಕೃಷ್ಣ. ಶಾರದಾ ದೇವಿ ಮತ್ತು ಪಂಡಿತ ರಾಮಕೃಷ್ಣ ಅವರ ಅಮ್ಮ ದರ್ಬಾರ್ಗೆ ಉಪಸ್ಥಿತರಾಗುತ್ತಿದ್ದಾರೆ. ತಗೊಳ್ಳಿ, ನಮ್ಮ ಮನಸ್ಸಿನ ಕೋರಿಕೆ ಪೂರ್ತಿ ಆಯಿತು. ಪ್ರಣಾಮ. ಹೋಗಿ ಹೋಗಿ, ನೀವು ನಮ್ಮ ಪ್ರಭುವಿನ ದರ್ಶನ ಪಡೆಯಿರಿ. ಹೇ ಭಗವಂತ. ಈಗ ನೋಡ್ರಾಮ, ಸಂಭಾಳಿಸು. ತುಂಬಾ ಪರಾಮರ್ಶೆ ನೀಡುತ್ತಿದ್ದೆ, ಅನುಭವಿಸು. ತೆಪ್ಪಗಿರೋ, ನನ್ಗೇನು ಅರ್ಥವೇ ಆಗ್ತಿಲ್ಲ. ಇವರಿಬ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಇಂದು ನಮಗೆ ಕುಟುಂಬ ನ್ಯಾಯಾಲಯದ ಔಚಿತ್ಯ ಏನೆಂದು ಚೆನ್ನಾಗಿ ಅರ್ಥವಾಗುತ್ತಿದೆ ರಾಮಕೃಷ್ಣ. ಪ್ರತೀತಿಯಾಗುತ್ತಿದೆ, ವಿಜಯನಗರದ ಎಲ್ಲ ಪತ್ನಿಯರು ಇಂದು ತಮ್ಮ ಪತಿಗಳ ವಿರುದ್ಧ ಆರೋಪ ಹೊರಿಸುವ ಅವಕಾಶ ಸಿಕ್ಕಿದೆ ಅವರಿಗೆ ಈ ಕುಟುಂಬ ನ್ಯಾಯಾಲಯದಲ್ಲಿ. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು ಅಮ್ಮ. ನಿಮ್ಮಿಬ್ಬರಿಗೂ ಈ ದರ್ಬಾರಿಗೆ ಹಾರ್ದಿಕ ಸ್ವಾಗತ. ಇಬ್ರು ಇಲ್ಲಿ ಯಾವ ಪ್ರಯೋಜನಕ್ಕೋಸ್ಕರ ಬಂದಿದ್ದೀರಿ? ಮನೇಲಿ ನನ್ನ ದುರ್ಗತಿಗೆ ಕಡಿಮೆ ಅವಕಾಶ ಸಿಕ್ತಿತ್ತೋ? ಮಹಾರಾಜ, ನಾವು ನಮ್ಮ ನ್ಯಾಯವನ್ನು ಪ್ರಾರ್ಥಿಸಿ ಬಂದಿದ್ದೇವೆ. ನಮಗ್ ನ್ಯಾಯ ಕೊಡಿ. ನಂಗ್ಯಾಕೋ ಸರಿ ಅನ್ನಿಸ್ತಿಲ್ಲ ರಾಮ. ಯಾವುದೋ ದೊಡ್ಡ ಸಮಸ್ಯೆ ಅವಶ್ಯ ಬರೋದಿದೆ ನಿನ್ ಜೀವನದಲ್ಲಿ. ನಿನ್ ದುರ್ಗತಿ ನಿಶ್ಚಿತ. ನೀವು ಹೇಳಿ, ನಿಮ್ಮ ತೊಂದರೆ ಏನು, ಸಂಕಟವೇನು? ನಾವು ಉಪಾಯ ಹೇಳುತ್ತೇವೆ ಅವಶ್ಯ. ಹಾಗಾದ್ರೆ ಹೇಳಿ, ನಮ್ಮ ಮತ್ತು ಅಮ್ಮನಲ್ಲಿ ನೀವು ಯಾರ ರಕ್ಷಣೆ ಮಾಡ್ತೀರಾ? ಶಾರದಾ ದೇವಿ ಅವರೇ, ನಾವು ನಿಮ್ಮಿಬ್ಬರ ರಕ್ಷಣೆಯನ್ನು ಮಾಡುತ್ತೇವೆ. ಆದ್ರೆ ಅದಕ್ಕೂ ಮೊದಲು ಹೇಳಿ, ರಕ್ಷಣೆ ಯಾರು ಮಾಡಬೇಕು ಅಂತ. ಇಲ್ಲ ಇಲ್ಲ ಮಹಾರಾಜ, ನಾವು ನಿಮ್ಮನ್ನಲ್ಲ, ನಿಮ್ ಹತ್ರ ನಿಂತಿರೋ ಇವ್ರನ್ನ ಕೇಳ್ತಿದ್ದೇವೆ. ಹೇಳಿ, ನಮ್ಮಿಬ್ರಲ್ಲಿ ಯಾರನ್ನು ಉಳಿಸ್ತೀರಾ? ಉತ್ತರ ನೀಡಿ. ಶಾರದಾ ದೇವಿ, ನಾವು ನಿಮ್ಮ ಪ್ರಶ್ನೆಯನ್ನು ಅರಿಯುವುದರಲ್ಲಿ ಅಸಮರ್ಥರು. ಕೃಪೆ ಮಾಡಿ ಸ್ಪಷ್ಟವಾಗಿ ಹೇಳಿ, ನೀವೇನ್ ಹೇಳ ಬಯಸ್ತಿದ್ದೀರಾ?
ಒಂದ್ ವೇಳೆ ನಾವು ಮತ್ತೆ ಅಮ್ಮ ಇಬ್ರು ನೀರಲ್ಲಿ ಮುಳುಗ್ತಿದ್ರೆ ಮೊದ್ಲು ಇವ್ರು ಯಾರ್ ಪ್ರಾಣ ಉಳಿಸ್ತಾರೆ? ಉತ್ತರ ನೀಡಿ, ಯಾರನ್ನು ಉಳಿಸ್ತೀರಾ? ಇಲ್ಲಿ ನೋಡಿ, ಇದ್ಯಾವ ಸಮಸ್ಯೆ ಅಲ್ಲ ಮಹಾರಾಜ. ಅತ್ಯಂತ ವ್ಯರ್ಥ ಪ್ರಶ್ನೆ ಕೇಳ್ತಿದ್ದಾರೆ. ವ್ಯರ್ಥವಾದ ಪ್ರಶ್ನೆನಾ? ಮಹಾರಾಜ, ಇದನ್ನ ವ್ಯರ್ಥವಾದ ಪ್ರಶ್ನೆ ಅಂತಿದ್ದಾರೆ. ಇದು ವ್ಯರ್ಥ ಪ್ರಶ್ನೆ ಅಲ್ಲ. ನಾವು ನಮ್ಮ ಮನೆಯಲ್ಲಿ ಇವ್ರನ್ನ ಇದೇ ಪ್ರಶ್ನೆ ಕೇಳಿದಾಗ ಇವ್ರು ನಮ್ಗೆ ಹೇಳಿದ್ರು ಇವ್ರು ಅಮ್ಮನ್ನ ಉಳಿಸ್ತೀನಿ ಅಂತ. ಅರ್ಥಾತ್ ಇವ್ರು ನಮ್ಮನ್ನ ನದಿಲಿ ಮುಳುಗೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಮಹಾರಾಜ, ಇದು ವ್ಯರ್ಥ ಪ್ರಶ್ನೆ ಅಲ್ಲ. ಇದು ಒಬ್ಬ ಪತಿಗೆ ತನ್ನ ಪತ್ನಿಯ ಮೇಲಿನ ಪ್ರೇಮದ ಪ್ರಶ್ನೆ, ಒಬ್ಬ ಪತ್ನಿಯ ಪ್ರಾಣದ ಪ್ರಶ್ನೆ, ಅವಳ ಅಸ್ತಿತ್ವದ ಪ್ರಶ್ನೆ. ಶಾಂತಿ ಗುರುವರ್ಯ. ಗುರುವರ್ಯ, ಶಾಂತರಾಗಿ. ಆಗಲಿ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಈ ಅತ್ಯಂತ ಗಂಭೀರ ವಿಷಯಕ್ಕೆ ಏನು ಹೇಳ ಬಯಸುತ್ತೀರಾ? ಮಹಾರಾಜ, ಒಂದ್ ವೇಳೆ ನಾನು ಶಬ್ದದಲ್ಲಿ, ಒಂದ್ ವೇಳೆ ನಾನು ನೀರಿಗಿಳಿದ್ರೆ ನಾನು ಸ್ವಯಂ ಮುಳುಗ್ ಹೋಗ್ತೀನಿ. ನನ್ ಜೊತೆ ಅಮ್ಮನೂ ಮುಳುಗ್ ಹೋಗ್ತಾಳೆ. ಪಂಡಿತ ರಾಮಕೃಷ್ಣ, ನೀವು ಏನನ್ನು ಹೇಳ ಬಯಸುತ್ತಿದ್ದೀರಾ ನಾವು ತಿಳಿಯುವುದರಲ್ಲಿ ಅಸಮರ್ಥರು. ಮಹಾರಾಜ, ಈ ಶಾರದಾ ಮಹೋದಯಿ ಇಲ್ಲಿ ನಿಂತಿದ್ದಾರಲ್ಲ, ಇವರೇ ನಮ್ಮನ್ನು ಉಳಿಸ್ಬೇಕಾಗತ್ತೆ. ಯಾಕೆಂದ್ರೆ ನನಗೆ ಈಜೋದಕ್ಕೆ ಬರೋದಿಲ್ಲ, ಮತ್ತೆ ಅಮ್ಮನಿಗೂ ಈಜೋದಕ್ಕೆ ಬರೋದಿಲ್ಲ. ಮಹಾರಾಜ, ಯಾವುದೇ ಪ್ರಕರಣನೇ ಆಗ್ಲಿಲ್ಲ, ನೀವು ಇವ್ರಿಗೆ ಪ್ರಸ್ತಾನಿಸೋಕೆ ಆದೇಶ ನೀಡಿ. ಮಹಾರಾಜ, ಪ್ರಶ್ನೆ ಇದಲ್ಲ ಯಾರಿಗೆ ಈಜು ಬರುತ್ತೆ ಯಾರಿಗೆ ಈಜು ಬರಲ್ಲ ಅನ್ನೋದು. ಪ್ರಶ್ನೆ ಏನಂದ್ರೆ ಇವರು ಯಾರನ್ನು ಉಳಿಸ್ತಾರೆ. ಗುರುವರ್ಯ, ಗುರುವರ್ಯ, ಎಲ್ಲರೂ ಶಾಂತವಾಗಿರಿ. ಮಹಾರಾಜ, ನಿಮ್ಮ ಪ್ರಶ್ನೆ ಅದ್ಭುತವಾಗಿದೆ, ಅರ್ಥಾತ್ ಉಪಯುಕ್ತವಾದದ್ದು. ಆದರೆ ಪ್ರಶ್ನೆಗೆ ಉತ್ತರ ದೊರೆಯುವ ಮೊದಲು ಪಂಡಿತ ರಾಮಕೃಷ್ಣರು ಈಜುವ ಅಭ್ಯಾಸ ಮಾಡಬೇಕು. ಅವರು ಈಜುವುದನ್ನು ಕಲಿಯಬೇಕು. ಅದರ ನಂತರವೇ ಪಂಡಿತ ರಾಮಕೃಷ್ಣ ನಿಮ್ಮಿಬ್ಬರನ್ನು ಕರೆದುಕೊಂಡು ನದಿಯಲ್ಲಿ ಇಳಿಯಬೇಕು. ಆಗಲೇ ನಿಮ್ಮ ಈ ಉಪಯುಕ್ತ ಪ್ರಶ್ನೆಗೆ ಉಪಯುಕ್ತ ಉತ್ತರ ದೊರೆಯುತ್ತದೆ, ಅಲ್ವೇನು? ಉಚಿತವಿದೆ ಮಹಾರಾಜ. ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜ. ಹೇಳಿ ಅಲ್ಲ, ಇಲ್ಲಿ ಬನ್ನಿ ನಮ್ಮ ನಿಕಟ. ಹಾ ಮಹಾರಾಜ, ಹೇಳಿ ಮಹಾರಾಜ. ಧ್ಯಾನವಿಟ್ಟು ನಮ್ಮ ಮಾತು ಕೇಳಿ. ಹಾ, ಭವಿಷ್ಯದಲ್ಲಿ ನೀವೇನಾದ್ರೂ ಈಜೋದನ್ನ ಕಲ್ತ್ರೆ ನಮ್ಗಿಂತ ಕೆಟ್ಟವರು ಬೇರೆ ಯಾರು ಇರಲ್ಲ ಪಂಡಿತ ರಾಮಕೃಷ್ಣ. ಉಸಿರ್ಬೇಕಾದ್ರೂ ತ್ಯಾಗ ಮಾಡ್ತೀನಿ ಮಹಾರಾಜ, ಆದ್ರೆ ಈಜೋದನ್ನ ಮಾತ್ರ ಕಲಿಯಲ್ಲ. ಅದ್ಭುತ, ಅದ್ಭುತ. ಹೋಗಿ ಈಗ ಮತ್ತು ನಮ್ಮ ಆದೇಶದ ಪಾಲನೆಯನ್ನು ಮಾಡಿ. ಆಗ್ಲಿ ಮಹಾರಾಜ, ಧನ್ಯವಾದ. ನೀವಿಬ್ರು ಮನೆಗೆ ಹೋಗಿ, ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಲ್ಲೇ. ಮಹಾರಾಜ, ಈ ವಿಷಯದಲ್ಲಿ ನಮ್ಮ ಪರಾಮರ್ಶೆ ಏನೆಂದರೆ, ಕಲುವ ನೀನು? ಅಯ್ಯೋ, ಇವನು ಅವನೇ ನಮ್ಮ ಮನೆ ಹಿಂದೆ ಇರ್ತಿದ್ನಲ್ಲ. ಬಾಲ್ಯಕಾಲದಲ್ಲಿ ಎಷ್ಟು ಹೊಡಿತಿದ್ವಿ ನಾವ್ ಇವನ್ಗೆ. ಅಯ್ಯೋ, ಪೂರ್ತಿ ಊರೇ ಇವನ್ನ ಓಡಿಸ್ಕೊಂಡು ಹೋಗಿ ಹೊಡಿತಿತ್ತು. ಓಡ್ತಾ ಭಯಕ್ಕೆ ಇವನ್ಗೆ ಕಚ್ಚೆ ಉದ್ರೋಗ್ತಿತ್ತು. ಮೂರ್ಖ ತಂದೆಯ ಮೂರ್ಖ ಪುತ್ರ. ಚಿಕ್ಕಂದ್ರಲ್ಲಿ ಇವನ್ ಆತಂಕಕ್ಕೊಳಗಾದ್ರೆ ಇವನ್ ಕಣ್ಣು ಹೀಗೆ ಬದರುತ್ತಿತ್ತು. ಅಯ್ಯೋ ಅಮ್ಮ, ನೀವು ಇವನ್ನ ಗುರುತಿಸ್ಲಿಲ್ವಾ? ಕಲುವ ಇವನು. ಹಾ, ಅಮ್ಮ ಕೂಡ ಕಂಡಿಡಿದ್ರು. ಅಯ್ಯೋ, ಇವನು ಸ್ವಾಮಿನಾಥನ ಪುತ್ರ ಕಲುವ. ಅಯ್ಯೋ ಹೌದು ಅಮ್ಮ, ನಾನು ಈಗ ಕಂಡು ಹಿಡಿದೆ. ಅಯ್ಯೋ ನೀನು, ಅಯ್ಯೋ ನೀವಿಬ್ರು ಏನ್ ಮಾಡ್ತಿದ್ದೀರಾ? ಅಮ್ಮ ಕೂಡ ಪ್ರಣಾಮ ಮಾಡ್ತಿದ್ದಾರೆ. ಹೋಗಿ. ಕ್ಷಮಿಸ್ಬೇಕು ಮಹಾರಾಜ, ಇವರಿಬ್ರಿಗೂ ರಾಜದರ್ಬಾರಿನ ಮರ್ಯಾದೆ ಬಗ್ಗೆ ತಿಳುವಳಿಕೆ ಇಲ್ಲ, ಅದಕ್ಕೆ ಹೀಗೆ ತಪ್ಪು ಮಾಡಿದ್ದಾರೆ. ಈಗ ನೀವು ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ, ಈಗ ನಾವು ಮುಂದಿನ ಪ್ರತಿಕ್ರಿಯೆಯನ್ನು ಆರಂಭಿಸಬಹುದು. ಹಾ, ಧನ್ಯವಾದ ಪಂಡಿತ ರಾಮಕೃಷ್ಣ. ಮಂತ್ರಿವರ್ಯ, ಮೀನಮ್ಮ ನಾಯ್ಡು ಮತ್ತವರ ಸ್ವಪರಿವಾರವನ್ನ ಪ್ರಸ್ತುತಪಡಿಸಿ. ಮಹಾರಾಜ, ಇವರು ಮೀನಮ್ಮ ನಾಯ್ಡು. ಇವರ ಕಥನ ಏನೆಂದರೆ, ಬುಜ್ಜಿ ಇವರ ಪುತ್ರನೆಂದು. ಇವತ್ತಿಗೆ 7 ವರ್ಷಗಳ ಹಿಂದೆ ಇವರು ಈತನಿಗೆ ಜನ್ಮ ನೀಡಿದ್ದರು.
ಆಗ ಇವರು ಅವಿವಾಹಿತರಾಗಿದ್ದರು. ಅದರ ಭಯದಿಂದಾಗಿ ಅವರು ತಮ್ಮ ಪುತ್ರನನ್ನ ತ್ಯಾಗ ಮಾಡಬೇಕಾಯಿತು ಮತ್ತೆ ಅವನನ್ನು ಮಂದಿರದ ಪ್ರಾಣಾಂಗಣದಲ್ಲಿ ಬಿಡಬೇಕಾಯಿತು. ಮಂದಿರದಲ್ಲಿ ಈ ಬಡ ದಂಪತಿ ಶಶಿಕಾಂತ ಮತ್ತು ಭಾರ್ಗವಿ ಇವನನ್ನ ಭಗವಂತನ ಆಶೀರ್ವಾದವೆಂದು ತೆಗೆದುಕೊಂಡರು ಮತ್ತಿವನ ಲಾಲನೆ ಪಾಲನೆ ಮಾಡಿದರು. ಆದರೆ ಈಗ ಈಕೆ ವಿವಾಹಿತಳು. ಈಗ ಈಕೆ ಈ ಪುತ್ರನನ್ನ ಮರಳಿ ಪಡೆಯುವುದಕ್ಕೆ ಇಚ್ಛಿಸುತ್ತಾಳೆ. ಈ ಪ್ರಕರಣದ ಕಾರಣದಿಂದಲೇ ರಾಮು ನಿನ್ನನ್ನ ಈ ದರ್ಬಾರಿನಿಂದ ಹೊರಹಾಕಿಸುತ್ತೇನೆ.